ಎಲ್ಲರಿಗೂ ನಮಸ್ಕಾರ. ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಿನ್ನೆ ದ್ವಿತೀಯ PUC ಭೂಗೋಳಶಾಸ್ತ್ರ ಅಧ್ಯಾಯ 1 ಮಾನವ ಭೂಗೋಳಶಾಸ್ತ್ರ. ಇಲ್ಲಿ ಮಾನವ ಭೂಗೋಳಶಾಸ್ತ್ರ ಅಂದ್ರೆ ಮಾನವ ಭೂಗೋಳಶಾಸ್ತ್ರ ಅಂದ್ರೆ ಈ ಮಾನವ ಭೂಗೋಳಶಾಸ್ತ್ರದಲ್ಲಿ ಅರ್ಥ ನೋಡಿಕೊಂಡಿದ್ದೇವೆ ನಿನ್ನೆ, ಮತ್ತು ಕ್ಷೇತ್ರ ವಿಭಾಗಗಳ ಕುರಿತು ನಾವು ಅಧ್ಯಯನ ಮಾಡಿದ್ವಿ. ಮಾನವ ಭೂಗೋಳಶಾಸ್ತ್ರ ಅಂದ್ರೆ ಮಾನವ ನಿರ್ಮಿತ ಎಲ್ಲ ವಸ್ತುಗಳನ್ನ, ಸ್ವರೂಪವನ್ನ, ಲಕ್ಷಣಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದನ್ನ ಮಾನವ ಭೂಗೋಳಶಾಸ್ತ್ರ ಎಂದು ಕರೆಯುತ್ತೇವೆ. ನಿನ್ನೆ ಆಗಿದೆ. ಇವತ್ತು ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳು. ಮಾನವ ಭೂಗೋಳಶಾಸ್ತ್ರದಲ್ಲಿ ಇಲ್ಲಿ ಕೂಡ ನಾನು ಹೇಳಿದೆ, ಇಲ್ಲಿ ಕೂಡ ಇವತ್ತು ಸಂಕ್ಷಿಪ್ತವಾಗಿ ಹೇಳಿ ಮುಂದಿನ ತರಗತಿಗೆ ಹೋಗ್ತದೆ. ಇಲ್ಲಿ ಬಹಳ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆ. ವಾರ್ಷಿಕ ಪರೀಕ್ಷೆಯಲ್ಲಿ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಅಥವಾ ವಿಭಾಗವನ್ನು ಕುರಿತು ಬರೆಯಿರಿ ಅಂತೇಳಿ 5 ಅಂಕದ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ಅಂದ್ರೆ ಆರ್ಥಿಕ ಭೂಗೋಳಶಾಸ್ತ್ರ, ರಾಜಕೀಯ ಭೂಗೋಳಶಾಸ್ತ್ರ, ನಗರ ಭೂಗೋಳಶಾಸ್ತ್ರ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಭೂಗೋಳಶಾಸ್ತ್ರ, ಜನಸಂಖ್ಯಾ ಭೂಗೋಳಶಾಸ್ತ್ರ ಮತ್ತು ವಸತಿ ಭೂಗೋಳಶಾಸ್ತ್ರ. ಹಾಗಾದ್ರೆ ಈ ಮಾನವ ಭೂಗೋಳಶಾಸ್ತ್ರದಲ್ಲಿ ಆರ್ಥಿಕ ಭೂಗೋಳಶಾಸ್ತ್ರ ಬಹುಶಃ ಮಾನವನ ಆರ್ಥಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ, ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಮಾನವನ ಆರ್ಥಿಕವಾಗಿ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಮಾಡುವಂತ ಅನೇಕ ಕಾರ್ಯಗಳಲ್ಲಿ ಕೃಷಿ ಒಂದಿದೆ, ಕೈಗಾರಿಕೆಗಳಿವೆ, ಸಾರಿಗೆ ಮತ್ತು ಸಂಪರ್ಕ ಮುಂತಾದವುಗಳ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವವನ್ನು ಕುರಿತು ವಿವರಿಸತಕ್ಕಂಥದ್ದೇ ಆರ್ಥಿಕ ಭೂಗೋಳಶಾಸ್ತ್ರ. ಆದ್ರೆ ಇಲ್ಲಿ ಮಾನವ ಭೂಗೋಳಶಾಸ್ತ್ರದಲ್ಲಿ, ಆರ್ಥಿಕ ಭೂಗೋಳಶಾಸ್ತ್ರದಲ್ಲಿ ಕಲಿತಕ್ಕಂಥದ್ದು ಮಾನವನ ಆರ್ಥಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಕೃಷಿ, ವ್ಯವಸಾಯ, ಕೈಗಾರಿಕೆಗಳು, ಸಾರಿಗೆ ಮತ್ತು ಸಂಪರ್ಕಗಳನ್ನು ಕುರಿತು ಅವುಗಳ ಪ್ರಭಾವ ಮತ್ತು ಅದರ ಮೇಲೆ ಬಿದ್ದಿರ್ತಕ್ಕಂಥ ಪ್ರಭಾವವನ್ನು ಕುರಿತು ಭೌಗೋಳಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡತಕ್ಕಂಥದ್ದು ಆರ್ಥಿಕ ಭೂಗೋಳಶಾಸ್ತ್ರ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳಲ್ಲಿ ರಾಜಕೀಯ ಭೂಗೋಳಶಾಸ್ತ್ರ. ವಿದ್ಯಾರ್ಥಿಗಳೇ, ರಾಷ್ಟ್ರಗಳ ಸ್ಥಾನ, ಇವುಗಳ ಗಡಿರೇಖೆಗಳ ಉಗಮ, ರಾಜಕೀಯ ನಿರ್ಧಾರಗಳ ಮೇಲೆ ಭೌಗೋಳಿಕ ಪ್ರಭಾವ ಮೊದಲಾದವುಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ. ಭೌಗೋಳಿಕವಾಗಿರ್ತಕ್ಕಂಥ ನಿರ್ಧಾರಗಳು ಮೊದಲಾದವುಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡುವುದು ರಾಜಕೀಯ ಭೂಗೋಳಶಾಸ್ತ್ರ. ಇನ್ನು ನಗರ ಭೂಗೋಳಶಾಸ್ತ್ರ ಅಂದ್ರೆ ನಗರಗಳ ಸುತ್ತಲಿನ ಪ್ರದೇಶಗಳು, ನಗರದ ಸುತ್ತಲಿನ ಅಂದ್ರೆ ಅಂಚಿನ ಪ್ರದೇಶಗಳ ಮಾರ್ಪಾಡು. ಬಹುಶಃ ನಗರಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಊರುಗಳಲ್ಲಿ, ಪ್ರತಿಯೊಂದು ಪಟ್ಟಣಗಳಲ್ಲಿ ನಾವು ಅವಲೋಕಿಸಿದಾಗ ಆ ಪ್ರದೇಶದ ಸುತ್ತಲಿನ ಪ್ರದೇಶ ಮಾರ್ಪಾಡು ಹೊಂದಿರುತ್ತೆ. ಯಾವ ರೀತಿ ಮಾರ್ಪಾಡು ಹೊಂದಿರುತ್ತೆ ಅಂದ್ರೆ ಕೃಷಿ ಭೂಮಿ ಇರುತ್ತೆ, ಅದು ವಸತಿಗಳಾಗಿ ನಿರ್ಮಾಣವಾಗ್ತಂತ ಹೋಗುತ್ತೆ. ಅಂದ್ರೆ ಜನಸಂಖ್ಯೆ ಹೆಚ್ಚಾದಂಗೆ, ವಸತಿಗಳ ನಿರ್ಮಾಣ ಆದಂಗೆ ಆ ಅಂಚಿನ ಪ್ರದೇಶ ಏನಾಗ್ತದೆ, ಅಂಚಿನ ಪ್ರದೇಶ ಮಾರ್ಪಾಡು ಮೊದಲಾದವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ನಗರಗಳಲ್ಲಿನ ವಾಣಿಜ್ಯ ರಚನೆ, ಸಾಮಾಜಿಕ
ವ್ಯವಸ್ಥೆಗಳ ಅಧ್ಯಯನ, ಆಂತರಿಕವಾಗಿರತಕ್ಕಂಥದ್ದು, ಸಾಮೂಹಿಕ ಮತ್ತು ವ್ಯಕ್ತಿಗಳ ವಲಸೆ ಹಂಚಿಕೆ ಬಗ್ಗೆ ಅಭ್ಯಾಸ ಮಾಡತಕ್ಕಂಥದ್ದು, ನಗರಗಳ ಆರ್ಥಿಕ ಚಟುವಟಿಕೆಗಳು, ಭೂಬಳಕೆ ಬದಲಾವಣೆ, ಜನಸಂಖ್ಯೆ, ವಯೋರಚನೆ, ಲಿಂಗಾನುಪಾತ, ಇವು ಸಾಮಾಜಿಕವಾಗಿ ಉದ್ಯೋಗ ಮುಂತಾದವುಗಳನ್ನು ಈ ನಗರ ಭೂಗೋಳಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾರೆ. ಹಾಗಾದರೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭೂಗೋಳಶಾಸ್ತ್ರ ಇದು ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿನ ಜನರ ಜೀವನ, ಸಂಸ್ಕೃತಿ, ಸಮಾಜ, ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ ಮುಂತಾದವುಗಳ ಬಗ್ಗೆ ನಾವು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಭೂಗೋಳಶಾಸ್ತ್ರದಲ್ಲಿ ಅಭ್ಯಾಸ ಮಾಡಬಹುದು. ಅಂದರೆ ಇಲ್ಲದೆ ಇವೆಲ್ಲ ಅಲ್ಲದೆ, ಆಚಾರ ವಿಚಾರಗಳಲ್ಲದೆ, ಉಡುಪು ತೊಡುಪುಗಳಲ್ಲದೆ, ಉಡುಗೆ ತೊಡುಗೆಗಳಲ್ಲದೆ, ಆಹಾರ ಪದ್ಧತಿಗಳಲ್ಲದೆ, ಸಾಂಸ್ಕೃತಿಕ ಉಗಮ, ಪ್ರಸರಣ, ವಲಸೆ, ಬದಲಾವಣೆ, ಅವುಗಳ ಜೊತೆಗೆ ಅಲ್ಲಿನ ಭೌಗೋಳಿಕ ಪರಿಸರದ ಮೇಲೆ ಬೆಳಕು ಚೆಲ್ಲತಕ್ಕಂಥದ್ದು. ಕೆಲವು ರಾಷ್ಟ್ರಗಳಲ್ಲಿ ಸಾಂಸ್ಕೃತಿಕ ಭೂಗೋಳಶಾಸ್ತ್ರವನ್ನು ಸಾಮಾಜಿಕ ಭೂಗೋಳಶಾಸ್ತ್ರ ಎಂದು ಪರಿಗಣಿಸಲಾಗಿದೆ. ಇನ್ನು ಜನಸಂಖ್ಯಾ ಭೂಗೋಳಶಾಸ್ತ್ರ, ಬಹುಶಃ ಜನಸಂಖ್ಯಾ ಭೂಗೋಳಶಾಸ್ತ್ರ ಅಂದ ತಕ್ಷಣ ಒಂದು ಪ್ರದೇಶದ ಜನಸಂಖ್ಯೆಯನ್ನು ಭೌಗೋಳಿಕ ಪರಿಸರದ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಲಾಗುತ್ತೆ. ಅಂದ್ರೆ ಭೌಗೋಳಿಕವಾಗಿರ್ತಕ್ಕಂಥ ಸ್ಥಾನ, ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಅನುಪಾತ, ಆ ಭೌಗೋಳಿಕ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಜನರ ಬಗ್ಗೆ ಈ ಜನಸಂಖ್ಯೆ ಭೂಗೋಳಶಾಸ್ತ್ರದಲ್ಲಿ ಅಭ್ಯಾಸ ಮಾಡಲಾಗುತ್ತೆ. ಹಾಗಾದ್ರೆ ಜನಸಂಖ್ಯೆ ಬೆಳವಣಿಗೆ, ಒಂದು ಯಾವುದೋ ಒಂದು ಊರಿದೆ ಅಂದ್ರೆ ಜನಸಂಖ್ಯೆ 2011ರಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೂ 2021 ಇರ್ತಕ್ಕಂಥ ಜನಸಂಖ್ಯೆಗೂ ವ್ಯತ್ಯಾಸ ಆಗುತ್ತೆ. ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಜನಸಂಖ್ಯೆ ಬೆಳವಣಿಗೆ, ಸಾಂದ್ರತೆ, ಜನಸಂಖ್ಯೆ ಹಂಚಿಕೆ, ಸಂಯೋಜನೆ, ವಲಸೆ ಮೊದಲಾದವು ಜನಸಂಖ್ಯೆ ಭೂಗೋಳಶಾಸ್ತ್ರದ ಮುಖ್ಯ ಜನಸಂಖ್ಯೆ ಭೂಗೋಳಶಾಸ್ತ್ರದ ಮೂಲಾಂಶಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಅದು ಎರಡು ಮಾರ್ಕ್ ಕೇಳ್ತಾರೆ. ಮೂಲಾಂಶಗಳನ್ನು ಇವೆ: ಜನಸಂಖ್ಯೆಯ ಬೆಳವಣಿಗೆ, ಹಂಚಿಕೆ, ಸಂಯೋಜನೆ, ವಲಸೆ. ಇವು ಜನಸಂಖ್ಯೆ ಭೂಗೋಳಶಾಸ್ತ್ರದ ಮೂಲಾಂಶಗಳು. ಇನ್ನು ವಸತಿ ಭೂಗೋಳಶಾಸ್ತ್ರ, ಮಾನವ ಭೂಗೋಳಶಾಸ್ತ್ರದಲ್ಲಿ ಅತ್ಯಂತ ಮಹತ್ವವಾಗಿರತಕ್ಕಂಥ ಒಂದು ಶಾಖೆ ವಸತಿ ಭೂಗೋಳಶಾಸ್ತ್ರ. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ಮುಖ್ಯ ಶಾಖೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇದು. ಒಂದು ಪ್ರದೇಶದಲ್ಲಿ ಕಂಡು ಬರತಕ್ಕಂಥ ವಸತಿಗಳ ಹಂಚಿಕೆ, ಇವುಗಳ ಸ್ಥಾನ, ಸ್ವರೂಪ, ಕಾರ್ಯ, ಸಂಘಟನೆ ಮೊದಲಾದ ಮೂಲಾಂಶಗಳನ್ನು ಇಲ್ಲಿ ಕೂಡ ವಿಶ್ಲೇಷಿಸತಕ್ಕಂಥದ್ದು. ಉದಾಹರಣೆಗೆ ಇಲ್ಲಿ ಕೂಡ ಎರಡು ಅಂಕದ ಪ್ರಶ್ನೆ ಬರುತ್ತೆ. ಎನ್ಯುವಲ್ ಎಕ್ಸಾಮ್ನಲ್ಲಿ ಸಾಕಷ್ಟು ಸಲ ಬಂದಿದೆ, ವಾರ್ಷಿಕ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಬಂದಿದೆ. ವಸತಿ ಭೂಗೋಳಶಾಸ್ತ್ರದ ಯಾವುದಾದರೂ ಎರಡು ಮೂಲಾಂಶಗಳನ್ನು ಬರೆಯಿರಿ. ಹಾಗಾದ್ರೆ ವಸತಿ ಭೂಗೋಳಶಾಸ್ತ್ರದ ಮೂಲಾಂಶಗಳಾದರೆ ವಸತಿಗಳ ಹಂಚಿಕೆ, ಇವುಗಳ ಸ್ಥಾನ, ಸ್ವರೂಪ, ಕಾರ್ಯ, ಸಂಘಟನೆ. ಇವು 5ರಲ್ಲಿ ಯಾವುದಾದ್ರೂ ಎರಡು ಮೂರು ಬರೆದ್ಬಿಟ್ರೆ ನಿಮ್ಗೆ 2 ಅಂಕಗಳು ಬರ್ತವೆ. ಇದು ಆದ ನಂತರ ವಿದ್ಯಾರ್ಥಿಗಳೇ, ಈಗ ಮಾನವ ಭೂಗೋಳಶಾಸ್ತ್ರದ ವಿಭಾಗಗಳ ನಂತರ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಇದನ್ನು ರಿವಿಷನ್ ಮಾಡಿದ್ದೇನೆ. ಈಗ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ, ಸ್ಕೋಪ್, ವುಮೆನ್ ಜಾಗ್ರಫಿ ಸ್ಕೋಪ್. ಆತ್ಮೀಯ ವಿದ್ಯಾರ್ಥಿಗಳೇ, ಮಾನವ ಭೂಗೋಳಶಾಸ್ತ್ರದ ಬಗ್ಗೆ, ಈ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಏಕಾಭಿಪ್ರಾಯವಿಲ್ಲ. ಎಲ್ಲ ಭೌತಿಕ, ಜೈವಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ತಮ್ಮದೇ ಆಗಿರ್ತಕ್ಕಂಥ ತತ್ವ, ಕಾರಾನುಕರಣೆ ಮತ್ತು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ. ನೋಡಿ, ಸಾಮಾಜಿಕವಾಗಿರ್ತಕ್ಕಂಥವು, ಭೌತಿಕವಾಗಿರ್ತಕ್ಕಂಥ ಮತ್ತು ಜೈವಿಕವಾಗಿರ್ತಕ್ಕಂಥವು, ಈ ಎಲ್ಲ ವಿಜ್ಞಾನಗಳು ತಮ್ಮದೇ ಆಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥವು. ಉದಾಹರಣೆಗೆ ಆರ್ಥಿಕ ಭೂಗೋಳಶಾಸ್ತ್ರ, ನಾ ಹೇಳಿದೆ
ಆರ್ಥಿಕ ಭೂಗೋಳಶಾಸ್ತ್ರ. ಇಲ್ಲಿ ಆರ್ಥಿಕ ಭೂಗೋಳಶಾಸ್ತ್ರದಲ್ಲಿ ಏನ್ ಬರುತ್ತಿದೆ ಅಂದ್ರೆ ಬಹುಶಃ ಸರಕುಗಳು ಮತ್ತು ಸೇವೆಗಳನ್ನು ಕುರಿತು, ಸರಕುಗಳು ಮತ್ತು ಆರ್ಥಿಕವಾಗಿರ್ತಕ್ಕಂಥ ಸರಕುಗಳನ್ನು ಮಾರಾಟ ಮಾಡೋದು, ತಗೊಂಡ್ಬರುವುದು, ಸೇವೆಗಳಿರ್ಬೋದು, ಈಗಿರ್ತಕ್ಕಂಥದ್ದು. ಉದಾಹರಣೆಗೆ ಭೂಗರ್ಭ ಶಾಸ್ತ್ರ, ಭೂಮಿಯ ರಚನೆ ಬಗ್ಗೆ, ಭೂಮಿಯ ಆಳದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು ಪ್ರಾಣಿ ಮತ್ತು ಸಸ್ಯಗಳ ಅನುಕ್ರಮವಾಗಿ ಅಧ್ಯಯನ ಮಾಡತಕ್ಕದ್ದು. ಅಂದ್ರೆ ಭೌತಿಕ, ಜೈವಿಕ ಮತ್ತು ಸಾಮಾಜಿಕ ವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಾನುಕ್ರಮವಾಗಿ ತಮ್ಮ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಹಾಗೆ ಮಾನವ ಭೂಗೋಳಶಾಸ್ತ್ರಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಮುದಾಯಗಳ ಪ್ರಾದೇಶಿಕ ಹಂಚಿಕೆಯನ್ನ ಕುರಿತು ವಿಶ್ಲೇಷಣೆ ನೀಡುವಂತ ಮೂಲಕ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು. ಮಾನವ ಭೂಗೋಳಶಾಸ್ತ್ರ ಮಾನವ ಸಮುದಾಯಗಳ ಪ್ರಾದೇಶಿಕ ಹಂಚಿಕೆಯನ್ನು ಕುರಿತು ವಿಶ್ಲೇಷಣೆ ನೀಡುವ ಮೂಲಕ ಬಹು ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು, ಬಹು ವಿಶಾಲವಾಗಿರ್ತಕ್ಕಂಥದ್ದು. ಇದು ಮಾನವ ಜನಾಂಗಗಳು, ಧರ್ಮಗಳು, ಸಾಂದ್ರತೆ, ಲಿಂಗಾನುಪಾತ, ವಯೋಮಾನ ರಚನೆ, ವಲಸೆ, ಸಾಕ್ಷರತೆಯ ಪ್ರಮಾಣ ಮುಂತಾದವುಗಳನ್ನು ವಿವರಿಸುವುದು. ಹಾಗಾದರೆ ಮಾನವನ ವಿವಿಧ ಗುಂಪುಗಳ ನಡುವಿನ ಭೌತಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆ ಬಗ್ಗೆ, ಮಾನವನ ಆರ್ಥಿಕ ವೃತ್ತಿಗಳು, ಸಾಂಸ್ಕೃತಿಕ ಭಿನ್ನತೆಗಳು ಕುರಿತು ವಿವರಿಸತಕ್ಕಂಥದ್ದು. ಇಷ್ಟೇ ಅಲ್ಲದೆ ಈ ಒಂದು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಯು ಸೀಮಿತಗೊಳ್ಳದ ಮಾನವ ಮೂಲ ವೃತ್ತಿಗಳ ಜೊತೆಗೆ ಕೈಗಾರಿಕೆಗಳು, ವ್ಯಾಪಾರ, ಸಾರಿಗೆ, ಸಂಪರ್ಕ, ಮಾಧ್ಯಮಗಳು ಹಾಗೂ ಮಾನವನ ವಸತಿಗಳು ಮತ್ತು ಪ್ರಕಾರಗಳನ್ನು ಸಹ ವಿವರಣೆ ಮಾಡತಕ್ಕಂಥದ್ದು. ಹಾಗಾಗಿ ಎಲ್ಸ್ವರ್ತ್ ಹಂಟಿಂಗ್ಟನ್ ಅವರು ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿಯ ಕುರಿತು ಇಡೀ ವ್ಯಾಪ್ತಿಯನ್ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿಯನ್ನ ಒಂದು ಭೌತಿಕ ಪರಿಸ್ಥಿತಿಗಳು, ಇನ್ನೊಂದು ಮಾನವ ಸಂಪನ್ಮೂಲಗಳು. ಈ ಎಲ್ಸ್ವರ್ತ್ ಹಂಟಿಂಗ್ಟನ್ ಅವರು ಈ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿಯನ್ನ 2 ಭಾಗವಾಗಿ ಹೇಳಿದ್ದಾರೆ. ಭೌತಿಕ ಪರಿಸ್ಥಿತಿಗಳು ಮತ್ತು ಮಾನವನ ಸಂಪನ್ಮೂಲಗಳು. ಇನ್ನು ಮಾನವ ಭೂಗೋಳಶಾಸ್ತ್ರದ ಮಾನವನು ಇಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು. ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿಯಲ್ಲಿ ಮಾನವ ಇಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಸಹಜ. ಆದರೆ ಅವನ ಜೀವನವು ಸಹ ನೈಸರ್ಗಿಕ ಪರಿಸರದ ಚೌಕಟ್ಟಿನಲ್ಲಿ ನಿರ್ಬಂಧಿಸಲ್ಪಟ್ಟಿರುತ್ತದೆ. ನೋಡಿ, ಮಾನವನ ಜೀವನ ನೈಸರ್ಗಿಕವಾಗಿರ್ತಕ್ಕಂಥ ಚೌಕಟ್ಟಿನಲ್ಲಿ, ನೈಸರ್ಗಿಕ ಪರಿಸರದ ಚೌಕಟ್ಟಿನಲ್ಲಿ ನಿರ್ಮಿತವಾಗಿರ್ತಕ್ಕಂಥದ್ದು. ಹಾಗಾಗಿ ದಾಸಗುಪ್ತರ ಪ್ರಕಾರ ಮಾತಾನುಸಾರ ಬಹುಶಃ ಯಾವುದೇ ಒಂದು ಪ್ರದೇಶದ ಮಾನವನ ಜೀವನವು ಆಕಸ್ಮಿಕ ಘಟನೆಯಂತೆ ರೂಪುಗೊಂಡಿಲ್ಲ, ಬದಲಾಗಿ ಅದು ಪರಿಸರದ ಒಂದು ಪರಿಣಾಮವಾಗಿರತಕ್ಕಂಥದ್ದು. ಹಾಗಾಗಿ ಬಹು ಹಿಂದಿನ ಕಾಲದಿಂದಲೂ ಕೂಡ, ಪುರಾತನ ಕಾಲದಿಂದಲೂ ಕೂಡ ಮಾನವ ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಅನುಗುಣವಾಗಿ ಜೀವಿಸ್ತಾ ಬಂದಿರತಕ್ಕಂಥದ್ದು. ಈ ಕಾರಣದಿಂದಲೇ ಪರಿಸರ ಪ್ರಭುತ್ವವಾದಿಗಳು ಮಾನವ ಪರಿಸರದ ಶಿಶು, ನೈಸರ್ಗಿಕ ಪರಿಸರದ ಗುಲಾಮನೆ ಎಂದು ಕೂಡ ಹೇಳಿರ್ತಕ್ಕಂಥದ್ದು. ಯಾರಂದ್ರೆ ಪರಿಸರದ ಪ್ರಭುತ್ವವಾದಿಗಳು ಹೇಳ್ತಾರೆ, ಮನುಷ್ಯ ನೈಸರ್ಗಿಕ ಪರಿಸರದ ಗುಲಾಮ ಅಥವಾ ಮಾನವ ಪರಿಸರದ ಶಿಶು ಎಂದು ಕೂಡ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದಲ್ಲಿ ಅತಿ ಹೆಚ್ಚು ನಾವು ಕಲಿತಕ್ಕಂಥದ್ದು ಏನಂದ್ರೆ ಮಾನವ ಜನಾಂಗಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಅವು ಅಲ್ಲದೆ ವಸತಿಗಳ ಪ್ರಕಾರಗಳ ಬಗ್ಗೆ, ಜೊತೆಗೆ ಅವು ಅಷ್ಟಲ್ಲದೆ ಮಾನವನು ಕೈಗೊಂಡಿರ್ತಕ್ಕಂಥ ವೃತ್ತಿಗಳು, ಆರ್ಥಿಕ ವೃತ್ತಿಗಳು, ಆ ಆರ್ಥಿಕ ವೃತ್ತಿಗಳನ್ನು ಕೂಡ ನಾವು ಪ್ರಥಮ ಆರ್ಥಿಕ ವೃತ್ತಿಗಳಂದ್ರೆ ಆಹಾರ ಸಂಗ್ರಹಣೆ ಮಾಡ್ತಕ್ಕಂಥವು. ದ್ವಿತೀಯ ಆರ್ಥಿಕ ವೃತ್ತಿಗಳು ಕೈಗಾರಿಕೆಗಳು, ಅಂದ್ರೆ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಮನುಷ್ಯನ ಎಲ್ಲ ಉತ್ಪಾದನೆಯನ್ನ ಮಾರಾಟ ಮಾಡ್ತಕ್ಕಂಥ ಸರಕುಗಳಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ತೃತೀಯ ಆರ್ಥಿಕ ಚಟುವಟಿಕೆಗಳು ಸೇವೆಗಳನ್ನು ಮಾಡ್ತಕ್ಕಂಥದ್ದು, ಉಪನ್ಯಾಸ ಸೇವೆ, ಡಾಕ್ಟರ್ ಸೇವೆ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯರ ಸೇವೆ, ಅಂಚೆ ಕಚೇರಿಯಲ್ಲಿ
ಅಂಚೆ ಪತ್ರವನ್ನು ಸೇವೆ ಮಾಡ್ತಕ್ಕಂಥವ್ರು, ಜೊತೆಗೆ ಬ್ಯಾಂಕುಗಳಲ್ಲಿ ಬ್ಯಾಂಕ್ ಸೇವೆ, ಹೀಗೆ ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಬಹಳ ವಿಶಾಲವಾಗಿರ್ತಕ್ಕಂಥದ್ದು, ಏಕಾಭಿಪ್ರಾಯಗಳಿಲ್ಲ. ಯಾಕಂದ್ರೆ ಭೌತಿಕ ಮತ್ತು ಜೈವಿಕದಿಂದ ಕೂಡಿರ್ತಕ್ಕಂಥದ್ದು ಯಾವುದೇ ಒಂದು ವಿಷಯ ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ. ಅದೇ ರೀತಿ ಇಲ್ಲಿ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಕೂಡ ಅಷ್ಟೇ ರೀತಿ ಹೊಂದಿರತಕ್ಕಂಥದ್ದು. ಯಾಕಂದ್ರೆ ಪುರಾತನ ಅಲೆಮಾರಿ ಬುಡಕಟ್ಟು ಜನಾಂಗ, ಬಹುಶಃ ಪುರಾತನ ಜನರ ಬಗ್ಗೆ ನಾವು ತಿಳ್ಕೊಂಡು ಹೋದಾಗ, ಸಸ್ಯ ಮತ್ತು ಪ್ರಾಣಿಗಳ ಬಗ್ಗೆ ನಾವು ತಿಳ್ಕೊಂಡು ಹೋದಾಗ ಸಾಕಷ್ಟು ರೀತಿಯಲ್ಲಿ ನಾವು ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ವಿಶಾಲವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮಾನವ ಮಾಡ್ತಕ್ಕಂಥ ಆಹಾರ ಪದ್ಧತಿಗಳಿರ್ಬೋದು, ಮಾನವ ಮಾಡ್ತಕ್ಕಂಥ ಕೃಷಿ ಪದ್ಧತಿಗಳಿರ್ಬೋದು, ಆತನ ಎಲ್ಲ ಮಾನವ ಮತ್ತು ಪರಿಸರದ ಕುರಿತು ವಿವರಿಸ್ತಕ್ಕಂಥದ್ದೇ ಮಾನವ ಭೂಗೋಳಶಾಸ್ತ್ರ. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಅನ್ವೇಷಣೆ ಮತ್ತು ಸಂಶೋಧನೆ ಫಲವಾಗಿ ಹಲವಾರು ಕ್ಷೇತ್ರಗಳಲ್ಲಿ, ಅದರಲ್ಲಿ ವಾಹನಗಳ ತಯಾರಿಕೆ ಹಾಗೂ ಅಂತರಿಕ್ಷ ದಹನ ಕ್ರಿಯೆಗಳ ಯಂತ್ರಗಳ ಒಂದು ಉತ್ಪಾದನೆಯಲ್ಲಿ ಅನೇಕ ಜೀವ ಅವಶೇಷಗಳ ಇಂಧನಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗಿರತಕ್ಕಂಥದ್ದು. ನಿಸರ್ಗದಲ್ಲಿ ದೊರೆಯುವಂಥ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಂಡು ಉತ್ತಮ ಜೀವನ ನಡೆಸಲು ನೈಸರ್ಗಿಕ ಪರಿಸರವು ಸಹಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಅಭಿವೃದ್ಧಿ ಇಂದಿನ ಸಮಸ್ಯೆಗಳು ಮೂಲ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಭೂಮಿ, ಗಾಳಿ, ಜಲಮಾಲಿನ್ಯ, ಇದರಿಂದ ಹವಾಮಾನ ವೈಪರೀತ್ಯದ ರೂಪದಲ್ಲಿ ಪರಿಸರಕ್ಕೆ ಶಾಶ್ವತ ಹಾನಿಯಾಗದಂತೆ ಸಮರ್ಥನೆ ಶೈಲಿಯಲ್ಲಿ ಇಂಧನ ಸಂಪನ್ಮೂಲ ನಿರ್ವಹಿಸುವುದು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಪರಿಸರ ಬಹಳ ಮಾಲಿನ್ಯಗೊಂಡಿರ್ತಕ್ಕಂಥದ್ದು. ಪರಿಸರ ಶುದ್ಧವಾಗಿರ್ತಕ್ಕಂಥದ್ದು ನಮ್ಮ ಆರೋಗ್ಯ ಶುದ್ಧವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮಾನವ ಪರಿಸರದ ಶಿಶು ಅಂತ ಕರೆದಿರ್ತಕ್ಕಂಥದ್ದಾಗಿ, ಪರಿಸರ ಕೆಟ್ಟಂದ್ರೆ ಮಾನವನ ಆರೋಗ್ಯ ಕೂಡ ಕೆಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಗತಕಾಲದಿಂದಲೂ ನೈಸರ್ಗಿಕ ಪರಿಸರ ಮಾನವನಿಗೆ ಹಲವಾರು ಕಚ್ಚಾ ವಸ್ತುಗಳನ್ನು ನೀಡಿರ್ತಕ್ಕಂಥದ್ದು. ನೋಡಿ, ಇವತ್ತು ಗತಕಾಲದಿಂದ ನಾವು ನೋಡಿಕೊಂಡಾಗ ಮಾನವ ಹುಟ್ಟಿ ಅರಣ್ಯಗಳಲ್ಲೇ ಜೀವನ ಮಾಡ್ಕೊಳ್ತಾ, ಅರಣ್ಯದಲ್ಲಿ ಸಿಗುವಂತ ಆಹಾರಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಿನ್ಕೊಂಡು ತನ್ನ ಜೀವನವನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ಹಿಂದಿನ ಗತಕಾಲದಿಂದ ನಾವು ನೋಡ್ಕೊಂಡು ಬಂದಾಗ ಮಾನವನ ಜೀವನ ಅದ್ಭುತವಾಗಿರ್ತಕ್ಕಂಥ ಜೀವನ. ಯಾಕಂದ್ರೆ ಇವತ್ತು ಮಾನವ ಅವನಿಗೆ ಬುದ್ಧಿಶಕ್ತಿ ಬಂದಂಗ, ವೈಜ್ಞಾನಿಕತೆ ಬಂದಂಗ, ಆಧುನಿಕತೆ ಬಂದಂಗ ಬಹಳ ಬದಲಾವಣೆಯಾಗಿರ್ತಕ್ಕಂಥ. ಹಾಗಾಗಿ ಇವತ್ತು ಇಂದು ಪ್ರಪಂಚದ ಹಲವಾರು ಭಾಗಗಳಲ್ಲಿ ನೈಸರ್ಗಿಕ ಪರಿಸರವನ್ನ ಮಾನವನು ತನ್ನ ಚಟುವಟಿಕೆಗಳಿಂದ ಮಾರ್ಪಡಿಸಿಕೊಂಡಿದ್ದಾನೆ. ಹಾಗಾಗಿ ಮಾನವ ಪರಿಸರ ನಡುವಿನ ಸಂಬಂಧ ಒಂದು ನಿರ್ಣಾಯಕ ಹಂತವನ್ನು ತಲುಪಿದೆ. 21ನೇ ಶತಮಾನದಲ್ಲಿ ಭೂಮಿಯ ಮೇಲೆ ಮಾನವ ಬದುಕುಳಿಯಲು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅಗತ್ಯವಾಗಿರ್ತಕ್ಕಂಥದ್ದು. ಇವತ್ತು 21ನೇ ಶತಮಾನದಲ್ಲಿ ನಾವು ಬದುಕುಳಿಬೇಕಾದ್ರೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು ಮತ್ತು ಸಮಸ್ಯೆ ಹೇಗೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಕೂಡ ಕಂಡುಕೋಬೇಕಾಗಿದೆ. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದು. ಈಗ ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಏನು? ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಬಹುಶಃ ವಿದ್ಯಾರ್ಥಿಗಳೇ, ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ನಂತರ ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ. ಮಾನವ ಭೂಗೋಳಶಾಸ್ತ್ರ ಅಧ್ಯಯನ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಮಾನವ ಪರಿಸರ ಸಂಬಂಧದ ಅಧ್ಯಯನದಲ್ಲಿ ಹೊಸ ಆಯಾಮವನ್ನ ನೀಡಿದೆ. ಮಾನವನು ಹಲವಾರು ಸಮಸ್ಯೆಗಳನ್ನು ರೂಪಿಸಿದ್ದು ಈ ಸಮಸ್ಯೆಗಳು ಜಾಗತಿಕ ಸಮಸ್ಯೆಗಳಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನೈಸರ್ಗಿಕ ಪರಿಸರಕ್ಕೆ ಅನೇಕ ರೀತಿಯಲ್ಲಿ ನಾವು ತೊಂದರೆಗಳನ್ನು ಮಾಡಬಹುದು. ಇವತ್ತು ನೋಡಿ, ಗುಡ್ಡಗಳಿಗೂ ಮಾರ್ಗಗಳನ್ನು ತಡೆದು ಮಳೆ ತರ್ತಕ್ಕಂಥ ಗುಡ್ಡಗಳನ್ನು ನೆಲಸಮ ಮಾಡಿಕೊಳ್ತವೆ. ಏಕೆ? ನಮಗೆ ರಸ್ತೆಗೆ ಮಣ್ಣು ಬೇಕಾಗಿದೆ, ಇನ್ನಿತರ ಕೆಲಸಗಳಿಗೆ ಮಣ್ಣು ಬೇಕಾಗಿದೆ. ಹಾಗಾಗಿ ಗುಡ್ಡವನ್ನು ನಾವು ತೆಗಿತೇವೆ. ಗುಡ್ಡದಲ್ಲಿ ಬೆಳೆದಿರ್ತಕ್ಕಂಥ ಸ್ವಾಭಾವಿಕ ಸಸ್ಯಗಳನ್ನು ಬೆಳೆದು ಹಾಕ್ತದೆ. ಹಾಗಾಗಿ ಇವತ್ತು ಅನಿರ್ದಿಷ್ಟವಾಗಿರ್ತಕ್ಕಂಥ ಮಳೆ ಹಂಚಿಕೆಯಲ್ಲಿ ವ್ಯತ್ಯಾಸ, ಗಾಳಿಯಲ್ಲಿ ವ್ಯತ್ಯಾಸ, ಹವಾಮಾನದಲ್ಲಿ ವೈಪರೀತ್ಯ, ಈ ಎಲ್ಲ ಅನೇಕ ಕಾರಣಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಪ್ರಪಂಚದಂತೆ ಇವತ್ತು ಮಾನವನು ಪ್ರಕೃತಿಯನ್ನು ಅಪರಿಮಿತವಾಗಿ ಬಳಸಿರ್ತಕ್ಕಂಥದ್ದು. ಇದರಿಂದಾಗಿ ಸಂಪನ್ಮೂಲಗಳ ಒಂದು ಕೊರತೆ ಆಗ್ತಕ್ಕಂಥದ್ದು, ವಾಯುಗುಣದ ವೈಪರೀತ್ಯ ಆಗ್ತಕ್ಕಂಥದ್ದು, ಪರಿಸರದ ಮಾಲಿನ್ಯ,
ಸರ್ವೇ ಸಾಮಾನ್ಯವಾಗಿದೆ. ಆದ ಕಾರಣ ಪ್ರಕೃತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ, ನಾವು ಈಗ ಪ್ರಕೃತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಇದರ ಸರಿಯಾದ ಹಾಗೂ ಮಾಲಿನ್ಯತೆ ಸರ್ವೇ ಸಾಮಾನ್ಯವಾಗಿದೆ. ಆದ ಕಾರಣ ಪ್ರಕೃತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಇದರ ಒಂದು ಸರಿಯಾದ ಹಾಗೂ ಮಾಲಿನ್ಯ ಸದ್ಬಳಕೆ ಬಗ್ಗೆ ಯೋಚಿಸಬೇಕಾಗಿದೆ. ಇವತ್ತು ಮಾಲಿನ್ಯ ಸಾಕಷ್ಟು ಆಗ್ತಿದೆ ಅಂದರೆ ಅದ್ರ ಬಗ್ಗೆ ನಾವು ಹೆಚ್ಚು ಅಧ್ಯಯನ ಮಾಡಬೇಕಾಗಿದೆ, ಅದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕಾಗಿದೆ. ನಾವು ಈ ಪರಿಸರವನ್ನು ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಪ್ರಕೃತಿಯ ತನ್ನ ಅವಶ್ಯಕತೆಗೆ, ಯಾಕಂದ್ರೆ ಈ ಪ್ರಕೃತಿ ಎಷ್ಟು ಬೇಕಷ್ಟಿದೆ ಅಂದರೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೊಂದು ವಿನಃ ಬಳಸ್ಕೊಳ್ಬೇಕು. ಮಿತಿ ಮೀರಿ ಆಸೆ ಆಕಾಂಕ್ಷೆಗಳನ್ನು ತೃಪ್ತಿಪಡಿಸುವುದಕ್ಕಲ್ಲ, ಪ್ರಕೃತಿ ನೀಡಿರ್ತಕ್ಕಂಥ ಪ್ರಕೃತಿ ಸಂಪನ್ಮೂಲವನ್ನು ಅತಿಯಾಗಿ ಬಳಕೆಯಿಂದ ಸಾಕಷ್ಟು ರೀತಿಯಲ್ಲಿ ನಾವು ಇವತ್ತು ಜೀವನದ ಎಷ್ಟೊಂದು ಸಮಸ್ಯೆಗೆ ಈಡಾಗ್ತದೆ ಅಂದರೆ ಹವಾಮಾನದ ಒಂದು ವೈಪರೀತ್ಯ ಆಗ್ತದೆ. ಇವತ್ತು ಅದೇ ರೀತಿ ಇವತ್ತು ನಮಗೆ ಅಪ್ಪಳಿಸಿರ್ತಕ್ಕಂಥ ಕೊರೋನಾ ವೈರಸ್ ಎಂಬುದು ಎಷ್ಟು ಮನುಷ್ಯನಿಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಇವತ್ತು 21ನೇ ಶತಮಾನದಲ್ಲಿ ನಾವು ನಿಸರ್ಗವನ್ನು ಪರಿಸರವನ್ನು ಪರಿಶೀಲಿಸಿ ಅದರ ಒಂದು ಸದ್ಬಳಕೆಯನ್ನು ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಈ ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಯ ಕುರಿತು ಕೆಲವೊಂದು ಮಾಹಿತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ವಿದ್ಯಾರ್ಥಿಗಳೇ. ಇವತ್ತು ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಯಾಗಿದೆ. ನೋಡಿ, ಮಾನವ ಭೂಗೋಳಶಾಸ್ತ್ರವು ನಾವು ಜೀವಿಸುವಂಥ ಜಗತ್ತು ಹಾಗೂ ಅದರ ರಾಷ್ಟ್ರಗಳು ಮತ್ತು ಜನರ ಸ್ಥಿತಿಗತಿಗಳ ಬಗ್ಗೆ ತಿಳಿಯಲು ಸಹಕಾರಿಯಾಗಿದೆ. ನೋಡಿ, ನಾವೇನು ವಾಸವಾಗಿದ್ದೇವೋ, ಏನು ನಾವು ಜೀವಿಸ್ತೇವೋ, ಜಗತ್ತು ಮತ್ತು ಆ ರಾಷ್ಟ್ರಗಳ ಜನರ ಸ್ಥಿತಿಗತಿಗಳ ಬಗ್ಗೆ ತಿಳಿಯಲು ಸಹಾಯಕವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಆಸ್ಟ್ರೇಲಿಯಾಕ್ಕೆ ಹೋಗಿ ಆಸ್ಟ್ರೇಲಿಯಾ ಜನರ ಬಗ್ಗೆ ತಿಳ್ಕೊಳ್ಳೋದೇನಂತ ಇಲ್ಲ, ನಾವು ಕುತ್ಕೊಂಡೇ ನೋಡ್ಬೋದು. ಆಸ್ಟ್ರೇಲಿಯಾ ಕುರಿತು ಗೂಗಲ್ನಲ್ಲಿ ನಾವು ಏನಾದರೂ ಆಸ್ಟ್ರೇಲಿಯಾದ ಏನು ಅಗ್ರಿಕಲ್ಚರ್ ಬೇಕೋ ಅಥವಾ ಜನರ ಜೀವನದ ಬಗ್ಗೆ ಏನು ಬೇಕೋ, ಅವರ ಉಡುಗೆ ತೊಡುಗೆಗಳ ಬಗ್ಗೆ ಏನಾದ್ರು ಒಂದು ಪಾಯಿಂಟ್ ಗೂಗಲ್ನಲ್ಲಿ ಕೇಳಿ ಹಾಕಿದ್ರು ಅಂದರೆ ಆ ಆಸ್ಟ್ರೇಲಿಯಾ ಮಾಹಿತಿ ಎಲ್ಲ ಸಿಗುತ್ತೆ. ಉದಾಹರಣೆಗೆ ನಮ್ಮ ಭಾರತ ದೇಶದ ಯಾವುದಾದ್ರೂ ಒಂದು ರಾಜ್ಯದ ಆ ರಾಜ್ಯದಲ್ಲಿ ಬೆಳೀತಕ್ಕಂಥ ಗೋಧಿ ಪ್ರಮಾಣ ಎಷ್ಟು ತಿಳ್ಕೊಳ್ಳೋದು ಕೂಡ ನಾವು ಇಲ್ಲೇ ಕೂತ್ಕೊಂಡು, ಅಂದರೆ ಮಾನವ ಭೂಗೋಳಶಾಸ್ತ್ರ ಆ ರಾಷ್ಟ್ರಗಳಲ್ಲಿ ಇರುವಂಥ ಜನರ ಸ್ಥಿತಿಗತಿಗಳ ಬಗ್ಗೆ ತಿಳಿಲಿಕ್ಕೆ ಪ್ರಾಮುಖ್ಯತೆಯಾಗಿದೆ. ಇನ್ನು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನವು ಮಾನವನ ಸಮುದಾಯಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಭಿನ್ನತೆಗಳನ್ನು, ಅವು ಪ್ರಕೃತಿಯಲ್ಲಿ ಹೊಂದಿರತಕ್ಕಂಥ ಪರಸ್ಪರ ಸಂಬಂಧವನ್ನು ತಿಳಿಯಲು ಸಹಕಾರಿಯಾಗಿದೆ. ಇನ್ನು ಭೂಮಿಯ ಮೇಲ್ಮೈ ಪ್ರಾಕೃತಿಕ ಪರಿಸರದ ವೈವಿಧ್ಯತೆಯಿಂದ ಕೂಡಿದೆ. ಇದನ್ನು ಮನುಷ್ಯನ ವಿವಿಧ ಬಗೆಯ ಜೀವನ, ಸಂಸ್ಕೃತಿ, ಭಾಷೆ, ಧರ್ಮ, ವಸತಿ, ಉದ್ಯೋಗ, ಉಡುಪು, ಆಹಾರ ಇತ್ಯಾದಿ ತಿಳಿಯಬಹುದು. ನೋಡಿ, ನಾವು ಉದಾಹರಣೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಉತ್ತರಾಖಂಡದಲ್ಲಿ, ಆ ಹಿಮಾಲಯ ಪರ್ವತದ ಹತ್ತಿರವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ಅಲ್ಲಿರ್ತಕ್ಕಂಥ ಜನರ ಉಡುಗೆ ತೊಡುಗೆಗಳನ್ನು ಗಮನಿಸಬಹುದು. ಅವರು ಹಾಕುವಂಥದ್ದು ಹೆಚ್ಚು, ನಾವು ಉಣ್ಣಿ ಸ್ವೆಟರ್ ಹಾಕಿದ್ರೆ ಸಾಕು ನಮ್ಮ ಚಳಿಗೆ, ಅಲ್ಲಿ ಉಣ್ಣಿ ಸ್ವೆಟರ್ ನಡೆಯೋದಿಲ್ಲ. ಯಾಕಂದರೆ ಅಲ್ಲಿ ಲೆದರ್ನಿಂದ ಮಾಡಿರ್ತಕ್ಕಂಥ, ಅಂದರೆ ಹೆಚ್ಚು ಕೋಲ್ಡ್ ಇರೋದ್ರಿಂದ, ಶೀತವಾಗಿರೋದ್ರಿಂದ ಅಲ್ಲಿ ಲೆದರಿಂದ ಮಾಡಿರ್ತಕ್ಕಂಥ ಜರ್ಕಿನ್ಗಳು, ಕೈಗೆ ಸಾಕ್ಸ್ಗಳು, ಕಾಲಿಗೆ ಸಾಕ್ಸ್ಗಳು, ಅಂದರೆ ಚಪ್ಪಲಿಗಳು ಇರ್ಬೋದು, ಎಲ್ಲವೂ ಕೂಡ ಲೆದರ್ನಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ. ಉಡುಪುಗಳು ಅಷ್ಟೇ, ಅಲ್ಲಿಯ ಪರಿಸರಕ್ಕನುಗುಣವಾಗಿ ಆಹಾರ ಪದ್ಧತಿಗಳವು, ಹಾಕುವಂಥ ಉಡುಪುಗಳವು ಮತ್ತು ಆಚಾರ ವಿಚಾರಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಭೂಮಿಯ ಮೇಲ್ಮೈ ಇರ್ತಕ್ಕಂಥ ಪ್ರಾಕೃತಿಕ ಪರಿಸರದ ವೈವಿಧ್ಯತೆಯಿಂದ ಕೂಡಿದೆ. ಇದು ಮನುಷ್ಯನ ವಿವಿಧ ಬಗೆಯ ಜೀವನ, ಅಲ್ಲಿರ್ತಕ್ಕಂಥ ಜನರ ಜೀವನ, ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಜನರ ಜೀವನನೇ ಒಂದು ರೀತಿಯ ವೃತ್ತಿಗಳು. ಅಲ್ಲಿ ಮೀನುಗಾರಿಕೆ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥದ್ದು ಕೃಷಿ ಹೆಚ್ಚು ರೂಢಿಯಲ್ಲಿರ್ತಕ್ಕಂಥದ್ದು. ಹೀಗೆ ಆ ಪರಿಸರಕ್ಕನುಗುಣವಾಗಿ ಜನರ ಜೀವನ, ಅಲ್ಲಿರ್ತಕ್ಕಂಥ ಸಂಸ್ಕೃತಿ, ಭಾಷೆ, ಧರ್ಮ, ವಸತಿ, ಉದ್ಯೋಗ, ಉಡುಪು, ಆಹಾರ ಇತ್ಯಾದಿಗಳನ್ನು ನಾವು ತಿಳಿಯಬಹುದಾಗಿದೆ. ಮತ್ತೆ ಪ್ರಪಂಚದ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚುತ್ತಿರ್ತಕ್ಕಂಥ ಅಧಿಕ ಜನಸಂಖ್ಯೆ, ಸಾಂದ್ರತೆ ಮತ್ತು ಹಂಚಿಕೆ ಕೂಡ ಭೌಗೋಳಿಕ ಪರಿಸ್ಥಿತಿಗನುಗುಣವಾಗಿ ವಿವಿಧ ರೀತಿಯಲ್ಲಿ ಇರುವುದು. ಇದರಂತೆ ಪ್ರಾಕೃತಿಕ ಕೊಡುಗೆಗಳಿಗೆ ಅನುಗುಣವಾಗಿ
ಮಾನವನ ಹೊಂದಾಣಿಕೆ ಹಾಗೂ ಅಭಿವೃದ್ಧಿ ಮಟ್ಟ ಹಾಗೂ ಸಾಧ್ಯತೆಗಳನ್ನು ತಿಳಿಯಲು ಮಾನವ ಭೂಗೋಳಶಾಸ್ತ್ರ ಸಹಾಯಕವಾಗಿರ್ತಕ್ಕಂಥದ್ದು. ಜೊತೆಗೆ ಯೋಜನಾಕಾರರಿಗೆ, ಪ್ಲಾನಿಂಗ್, ಆಡಳಿತಗಾರರಿಗೆ, ಕೈಗಾರಿಕಾ ಉದ್ಯಮಿಗಳಿಗೆ ಯೋಜನೆಗಳನ್ನು ರೂಪಿಸುವಿಕೆಗೆ ಇದು ನೆರವಾಗಿರ್ತಕ್ಕಂಥದ್ದು. ಮಾನವ ಭೂಗೋಳಶಾಸ್ತ್ರವು ಅಧ್ಯಯನವು ನಾವು ನಮ್ಮ ಸಮುದಾಯಗಳು ಹಾಗೂ ದೇಶ ಎದುರಿಸುತ್ತಿರತಕ್ಕಂಥ ಮುಖ್ಯ ಸಮಸ್ಯೆಗಳು ಯಾವುವು, ಅವುಗಳನ್ನು ಪರಿಹರಿಸಲು ನಾವು ಹೇಗೆ ಸಹಾಯ ನೀಡುವುದು ಮೊದಲಾದವುಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಜವಾಬ್ದಾರಿಯಿಂದ ನಾಗಬಹುದಾಗಿದೆ. ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಬೇರೆ ಬೇರೆ ಪ್ರದೇಶದಲ್ಲಿರ್ತಕ್ಕಂಥ ಜನರ ಜೀವನ, ಸಮುದಾಯಗಳ ಬಗ್ಗೆ, ಅವರು ಹಾಕುವಂಥ ಆಹಾರ, ಅವರು ಸೇವಿಸ್ತಕ್ಕಂಥ ಆಹಾರ, ಉಡುವಂಥ ಉಡುಗು, ಭಾಷೆ, ಜನಾಂಗ, ಸಂಸ್ಕೃತಿ, ಧರ್ಮ ಇವುಗಳ ಬಗ್ಗೆ ತಿಳಿಲಿಕ್ಕೆ ಮಾನವ ಭೂಗೋಳಶಾಸ್ತ್ರ ಅತ್ಯಂತ ಪ್ರಮುಖವಾಗಿರುತ್ತೆ. ಕೊನೆಯದಾಗಿರ್ತಕ್ಕಂಥದ್ದು ಮಾನವ ಭೂಗೋಳಶಾಸ್ತ್ರ. ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವಿಧಗಳು. ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವಿಧಗಳು ಐತಿಹಾಸಿಕ ಕಾಲದಿಂದ ಕೂಡ ಮಾನವನು ಪರಿಸರವನ್ನು ಹೊಂದಾಣಿಕೆ ಮತ್ತು ಬದಲಾವಣೆಯ ಮೂಲಕ ವಿವಿಧ ಹಂತಗಳಲ್ಲಿ ಮಾರ್ಪಡಿಸಿಕೊಂಡಿದೆ. ಹೊಂದಾಣಿಕೆ ಆಗಿಕೊಂಡು ವಿವಿಧ ರೀತಿಯಲ್ಲಿ ಈ ಪರಿಸರವನ್ನು ಮಾರ್ಪಾಡು ಮಾಡಿ ಬಂದಿದ್ದಾನೆ. ವ್ಯಾಪಕ ಅರ್ಥದಲ್ಲಿ ಹೇಳೋದಾದರೆ ಮಾನವನ ನಾಗರಿಕತೆಯು ಮಾನವನ ಭೂಮಿಯ ಕ್ರಮೇಣ ಕೊಳ್ಳೋದಾಗಿದೆ, ಅರ್ಥ ಮಾಡಿಕೊಂಡಿರುವುದೇ ಆಗಿದೆ. ಯಾಕಂದರೆ ಇದರ ಅಭಿವೃದ್ಧಿ ಹಲವು ಮಜಲುಗಳಲ್ಲಿ ಮಾನವ ಭೂಗೋಳಶಾಸ್ತ್ರದಲ್ಲಿ ಹಲವಾರು ಅಧ್ಯಯನ ವಿಧಾನಗಳು ರೂಪಿತವಾಗಿರ್ತಕ್ಕಂಥದ್ದು. ಇವುಗಳ ಮೂಲಕ ಮಾನವ ಪರಿಸರದ ಸಂಬಂಧದ ನಿರಂತರ ಬದಲಾವಣೆಯನ್ನು ಅಭ್ಯಸಿಸಲು ಪ್ರಯತ್ನಿಸಲಾಗಿರ್ತಕ್ಕಂಥದ್ದು. ಹಾಗಾಗಿ ಆರಂಭದ ಹಂತದಲ್ಲಿ ಮಾನವ ಸಮುದಾಯಗಳು ಪರಸ್ಪರ ಪ್ರತ್ಯೇಕವಾಗಿದ್ದವು. ಮೊದಲಿಗೆ ಮಾನವ ಜನಾಂಗ ಹುಟ್ಟಿದ ಮೇಲೆ ಅಮೀಬದಿಂದ ಮನುಷ್ಯ ಆದ ಅಥವಾ ಮಂಗನಿಂದ ಮಾನವ ಆದ, ಒಂದು ಜೀವದಿಂದ ಮತ್ತೊಂದು ಜೀವ ವಿಕಾಸಗೊಂಡು ಈ ಇಷ್ಟೆಲ್ಲ ರೂಪವಾಗಿರ್ತಕ್ಕಂಥದ್ದು. ಹಾಗಾಗಿ ಮನುಷ್ಯ ಸಮುದಾಯದಿಂದ ದೂರಿದ್ದ, ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗ ಹೆಂಗಿದಾರೋ ಹಂಗ ಇದ್ದ. ಈಗ ಒಂದು ಕಡೆ ಸೇರಿಕೊಂಡು ಒಂದೊಂದು ಊರುಗಳಾಗಿ ಮಾಡಿಕೊಂಡು, ಗ್ರಾಮಗಳಾಗಿ ಮಾಡಿಕೊಂಡು, ಗ್ರಾಮಗಳು 10 ಗ್ರಾಮಗಳು ಸೇರಿ ಹೋಬಳಿಗಳಾದವು. ಹೋಬಳಿಗಳ ನಂತರ ತಾಲೂಕು ಅಂತ ಮಾಡಿದ್ವಿ, ಜಿಲ್ಲಾ ಅಂತ ಮಾಡಿದ್ವಿ, ರಾಜ್ಯ ಅಂತ ಮಾಡಿದ್ವಿ. ಹಾಗಾಗಿ ಮಾನವನ ಸಮುದಾಯಗಳು ಪರಸ್ಪರ ಪ್ರತ್ಯೇಕವಾಗಿದ್ದು ಇವುಗಳನ್ನು ಹೊಂದಿದ್ದ ಲಕ್ಷಣಗಳು ಕೂಡ ಸಹ ವಿಶಿಷ್ಟವಾಗಿರ್ತವೆ. ಇವೆಲ್ಲ ಹೊಂದಿಕೊಂಡಿದ್ದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಭೌಗೋಳಿಕ ಅನ್ವೇಷಣೆಗಳ ಕಾಲದಲ್ಲಿ ಅತ್ಯಂತ ಕುತೂಹಲಕರವಾಗಿರ್ತಕ್ಕಂಥ ಅಂಶಗಳಾಗಿದ್ದವು. ಈ ವೈಶಿಷ್ಟ್ಯತೆಗಳನ್ನು ಭೂಗೋಳಶಾಸ್ತ್ರಜ್ಞರು ಮಾನವ ಪರಿಸರದ ಸಂಬಂಧದ ವಿವರಣೆಗಳಿಂದ ಪರಿಸರ ಪ್ರಭುತ್ವವಾಗಿದೆ ಎನ್ನುವುದನ್ನು ವಿವರಿಸಲು ಆರಂಭಿಸಿದರು. ಮಾನವ ಮತ್ತು ನೈಸರ್ಗಿಕ ಪರಿಸರದ ಸಂಬಂಧಗಳ ಬಗ್ಗೆ ವಿವರಿಸಿದರು. ವಿವಿಧ ಮಾನವ ಸಮುದಾಯಗಳ ಜೀವನ ನಿರ್ವಹಣೆ ವಿಧಾನಗಳನ್ನು ಪ್ರಪಂಚದ ಇತರ ಸಮುದಾಯಗಳೊಡನೆ ಹೋಲಿಸಿ ವಿವರಿಸಲಾಯಿತು. ಇದರಿಂದ ಪ್ರದೇಶ ಮತ್ತು ಹೋಲಿಕೆಯ ಅಧ್ಯಯನ ವಿಧಾನಗಳು ಅಭಿವೃದ್ಧಿಗೊಂಡು ವಿವಿಧ ಪರಿಸ್ಥಿತಿಗಳ ಬೇರೆ ಹೇಗಿರುವುದರ ಬಗ್ಗೆ ಹೋಲಿಸಿದರು. ಪ್ರತಿಯೊಂದು ಪ್ರದೇಶದಲ್ಲಿ ಆ ಪ್ರದೇಶದ ವೈಶಿಷ್ಟ್ಯತೆಗಳನ್ನು ಪರಿಶೀಲಿಸಿದರು. ಇದನ್ನೇ ಪ್ರಾದೇಶಿಕ ಭಿನ್ನತೆಯ ಅಧ್ಯಯನ ಎಂದು ಕೂಡ ಕರೆಯಲಾಗುತ್ತದೆ. ಯಾಕಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ವ್ಯವಸ್ಥೆಗಳು, ಒಂದೊಂದು ರೀತಿಯ ಪರಿಸರ, ಒಂದೊಂದು ರೀತಿಯ ಮಾನವನ ಉದ್ಯೋಗಗಳು, ಒಂದೊಂದು ರೀತಿಯ ಮಾನವನ ಆಹಾರ ಸೇವನೆಗಳು, ಈ ರೀತಿಯ ಬದಲಾವಣೆಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರದೇಶಗಳ ವೈಶಿಷ್ಟ್ಯತೆಗಳನ್ನು ಪರಿಶೀಲಿಸಿದರು. ಆ ಪರಿಶೀಲಿಸಿದ ಮೇಲೆ ಪ್ರಾದೇಶಿಕ ಭಿನ್ನತೆ ಅಧ್ಯಯನ ಅಂತ ಹೇಳಿ ಕೂಡ ಕರೆದಿರ್ತಕ್ಕಂಥದ್ದು. 1960 ನಂತರ ಅವಧಿಯಲ್ಲಿ ಭೂಗೋಳಶಾಸ್ತ್ರದ ಮಾನವ ಭೂಗೋಳಶಾಸ್ತ್ರದ 1960 ನಂತರದ ಅವಧಿಯಲ್ಲಿ ಮಾನವ ಭೂಗೋಳಶಾಸ್ತ್ರದಲ್ಲಿ 2 ಅಂಶಗಳನ್ನು ಪರಿಗಣಿಸಿದರು. ಆ ಅಂಶಗಳು ಯಾವುದೇ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾತ್ಮಕ ಮತ್ತು ಪರಿಣಾತ್ಮಕ ವಿಧಾನಗಳ ಬಳಕೆಯಿಂದ ಭೂಗೋಳಶಾಸ್ತ್ರವು ಹೆಚ್ಚು ವೈಜ್ಞಾನಿಕವಾಗಿ ಪರಿವರ್ತನೆ. ಸಂಖ್ಯಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳ ಬಳಕೆಯಿಂದ ಈ ಮಾನವ ಭೂಗೋಳಶಾಸ್ತ್ರ ಹೆಚ್ಚು ವೈಜ್ಞಾನಿಕವಾಗಿ ಪರಿವರ್ತನೆ ಆಯಿತು.
ಭೂಗೋಳಶಾಸ್ತ್ರದ ಇತಿಹಾಸದ ಇದು ಮಹತ್ವವಾಗಿರ್ತಕ್ಕಂಥ ತಿರುವಾಗಿದೆ. ಭೂಗೋಳಶಾಸ್ತ್ರದಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ತಿರುವು. ಈ ಹೊಸ ಕ್ರಿಯಾಮಾಲೆಯ ಮಹತ್ತರ ಬದಲಾವಣೆಯನ್ನ ಪರಿಮಾಣಾತ್ಮಕ ಕ್ರಾಂತಿ ಎಂದು ಕರೆಯುತ್ತಾರೆ. ಪರಿಮಾಣಾತ್ಮಕ ಕ್ರಾಂತಿ ಅಂದ್ರೆ ಬರೀಬೇಕು ವಿದ್ಯಾರ್ಥಿಗಳೇ, ಯಾರ ಮಾತು ಕೇಳ್ತಾನೆ. ಪರಿಮಾಣಾತ್ಮಕ ಕ್ರಾಂತಿ ಅಂದ್ರೆ 1960ರ ನಂತರ ಭೂಗೋಳಶಾಸ್ತ್ರದಲ್ಲಿ ಸಂಖ್ಯಾತ್ಮಕ ಮತ್ತು ಪರಿಣಾತ್ಮಕ ವಿಧಾನಗಳ ಬಳಕೆಯಿಂದ ಭೂಗೋಳಶಾಸ್ತ್ರದಲ್ಲಿ ಹೆಚ್ಚು ವೈಜ್ಞಾನಿಕವಾಗಿ ಪರಿವರ್ತನೆ ಆಗಿದ್ದನ್ನೇ ಈ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ತಿರುವು. ಹಾಗಾಗಿ ಈ ಒಂದು ಮಹತ್ವವಾಗಿರ್ತಕ್ಕಂಥ ಬದಲಾವಣೆಯನ್ನ ಪರಿಮಾಣಾತ್ಮಕ ಕ್ರಾಂತಿ ಎಂದು ಕೂಡ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿಯ ರೂಢಿಯಲ್ಲಿರ್ತಕ್ಕಂಥ ಪರಿಸರ ಪ್ರಭುತ್ವಕ್ಕೆ ಬದಲಾಗಿ ಮಾನವ ಕೇಂದ್ರಿತ ಸಾಧ್ಯತೆವಾದ ಹಾಗೂ ನಿಂತು ಹೊರಡುವ ಪರಿಸರ ಮೊದಲಾದ ಬಳಕೆ ಬಂದವು. 20ನೇ ಶತಮಾನದ ಅಂತಿಮ ಭಾಗದಲ್ಲಿ ಹಲವಾರು ಹೊಸ ಪರಿಭಾವನೆಗಳು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಅಭಿವೃದ್ಧಿ ಹೊಂದಿದವು. ಮಾನವನ ವರ್ತನೆಯಲ್ಲಿ ಮಾನವನ ಪರಿಸರ ಅಧ್ಯಯನದಲ್ಲಿ ಪ್ರಧಾನವಾಗಿ ಬಳಸಲಾಗುತ್ತೆ. ಅಲ್ಲದೆ ಮಾನವನ ಯೋಗಕ್ಷೇಮ ಆಧಾರಿತ, ಮಾನವೀಯತೆಯ ಮತ್ತು ಮಾರ್ಕ್ಸ್ವಾದ ಆಧಾರಿತ ತಾರ್ಕಿಕ ಪರಿಭಾವನೆ ಅಧ್ಯಯನದ ವಿಧಾನಗಳು ರೂಪಿತವಾಗಿವೆ. ಪ್ರಸ್ತುತ ವಿಶ್ವದ ಒಂದು ಭಾಗವಾಗಿ ಮಾನವನು ಪರಿಶೀಲಿಸುವ ಬದಲು ಆತನ ನೆಲೆಸಿರ್ತಕ್ಕಂಥ ಸ್ಥಳದ ಹಿನ್ನೆಲೆಯಲ್ಲಿ ಮಾನವ ಪರಿಸರ ಸಂಬಂಧವನ್ನು ವಿವರಿಸಲಾಗುತ್ತೆ. ಇದನ್ನೇ ನವೋತ್ತರ ಅಥವಾ ಆಧುನಿಕೋತ್ತರ ಪರಿಭಾವನೆ ಎಂದು ಕರೀತಾರೆ. ಕೊನೆಯದಾಗಿ ಒಂದು ಹೇಳ್ತದೆ ವಿದ್ಯಾರ್ಥಿಗಳೇ, ಚಿಂತಿಸಿ ಸ್ಥಳೀಯವಾಗಿ. ಮೊದಲು ನೀವಿರುವಂಥ ಪ್ರದೇಶದಲ್ಲಿರ್ತಕ್ಕಂಥದ್ದನ್ನು, ನಾವಿರುವಂಥ ಊರು ಹೆಂಗಿದೆ, ನಮ್ಮ ಸುತ್ತಮುತ್ತಲ ಪರಿಸರ ಹೆಂಗಿದೆ ಮತ್ತು ಅದರ ಹಿನ್ನೆಲೆಯಲ್ಲಿ ಚಿಂತಿಸಿ ಸ್ಥಳೀಯವಾಗಿ ಬೆಳೆಯಿರಿ ವಿಶ್ವದ ಎತ್ತರಕ್ಕೆ. ಚಿಂತಿಸಿ ಸ್ಥಳೀಯವಾಗಿ ಬೆಳೆಯಿರಿ ವಿಶ್ವದ ಎತ್ತರಕ್ಕೆ. ಹಾಗಾಗಿ ಈ ಮಾನವ ಭೂಗೋಳಶಾಸ್ತ್ರದಲ್ಲಿ 20ನೇ ಶತಮಾನದ ಅಂತಿಮ ಭಾಗದಲ್ಲಿ ಹಲವಾರು ಹೊಸ ಪರಿಭಾವನೆಗಳು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಅಭಿವೃದ್ಧಿ ಹೊಂದಿದವು. ಮಾನವನ ಪರಿವರ್ತನೆ ಕೂಡ ಮಾನವನ ಪರಿಸರ ಅಧ್ಯಯನದಲ್ಲಿ ಅಳವಡಿಸಲಾಯಿತು. ಹಾಗಾಗಿ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ, ವ್ಯಾಪ್ತಿ, ಪ್ರಾಮುಖ್ಯತೆ ಈ ಒಂದು ಅಧ್ಯಯನ ಮಾಡಿಕೊಂಡಾಗ ಮೊದಲು ಚಿಂತಿಸಿ ಸ್ಥಳೀಯವಾಗಿ ಬೆಳೆಯಿರಿ ವಿಶ್ವದ ಎತ್ತರಕ್ಕೆ ಎನ್ನುತ್ತಾ ಈ ಒಂದು ಪಾಠದ ಕೊನೆಯದಾಗಿ ಮುಕ್ತಾಯಗೊಳಿಸ್ತದೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತು. ಏನಾದರೂ ಪ್ರಶ್ನೆಗಳಿದ್ರೆ ನನಗೆ ಫೋನ್ ಮಾಡಿ ಕೇಳಬಹುದು. ಇಲ್ಲಿಗೆ ಈ ಮಾನವ ಭೂಗೋಳಶಾಸ್ತ್ರದ ಮೊದಲನೇ ಅಧ್ಯಯನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.